ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಸ್ವಲ್ಪನಾರು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಪುಟ್ಟ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡ್ರೆಸ್ಸು ಇವಾಗ ತಗೊಂಡೆ, ಸಂಕ್ರಾಂತಿ ಹಬ್ಬಕ್ಕೆ ಅಂತ ತಗೊಂಡೆ. ತುಂಬ ಚೆನ್ನಾಗೈತೆ. ಕಾಟನ್ನಲ್ಲಿ ಒಂಚೂರು ಇದಾಗೋದಿಲ್ಲ. ಎಂಬ್ರಾಯ್ಡಿಂಗ್ ಒಳ್ಳೆ ಚೆನ್ನಾಗದೆ. ಮುಂದ್ಗಡೆ ಪ್ಯಾಂಟು ಎಲಾಸ್ಟಿಕ್ ಥರ ತುಂಬ ಚೆನ್ನಾಗೈತೆ ಈ ಡ್ರೆಸ್ಸು. ಸಂಕ್ರಾಂತಿ ಹಬ್ಬಕ್ಕೆ ಅಂತ ತಗೊಂಡೆ. ಜ್ಯೋತಿ ಫ್ಯಾಷನಲ್ಲಿ ತಗೊಂಡಿದ್ದು. ನಾನು ಯಾವಾಗಲೂ ಬಟ್ಟೆನ ಅಲ್ಲೇ ತಗೊಳ್ಳೋದು. ಯಾವಾಗಲೂ ಬಟ್ಟೆ ದುಡ್ಡು ಕೊಟ್ಟು ತಕ್ಕ ಬಟ್ಟೆ ಚೆನ್ನಾಗಿರುತ್ತೆ. ಇದು ಎಂಬ್ರಾಯ್ಡಿಂಗ್ ಇರೋದು ಪ್ಯಾಂಟು. ಇದು ಎಲಾಸ್ಟಿಕ್ ಇರೋದು ವೇಲಿ ಥರ ಐತೆ. ಚೆನ್ನಾಗೈತೆ. ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಇವತ್ತು ನನ್ನ ಡ್ರೆಸ್ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದ್ಗಡೆ ಈ ಥರ ಎಂಬ್ರಾಯ್ಡಿಂಗ್ ಬಂದೈತೆ. ಇದು ಶುಕ್ರವಾರ ಹಾಕಿದ ರಂಗೋಲಿ. ಯಾವ ಥರ ಐತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಿಲ್ಕೋರೆ ಸಾರು ಮಾಡೋಣ ಅಂದ್ಬಿಟ್ಟು ಎಲ್ಲನೂ ನೆಕ್ಕಿದೆ. ಬೆಳಗ್ಗೆಲೇ ಟಮಾಟೆ ಹಣ್ಣು ಈರುಳ್ಳಿ ಎಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಹಸಿ ಹೀರೆಕಾಯಿ ಇತ್ತು, ಅದು ಹಾಕ್ಬಿಟ್ಟು ಒಗ್ಗರಣೆ ಮಾಡೋಣ ಅಂದ್ಬಿಟ್ಟು ಒಪ್ಪತ್ಕಾಗಂಗೆ ಮಾಡೋಣ ಅಂದ್ಬಿಟ್ಟು ಒಂದು ಟೈಮ್ಗೆ ಆಗಂಗೆ ಮಾಡ್ತಾಯಿದ್ದೆ. ಇವತ್ತು ತಮ್ಮನೇಲಲ್ಲಿ ನೋಡಿದ್ದೀರಿ. ದುಷ್ಟರು ಕಂಡ್ರೆ ದೂರ ಇರಬೇಕು ಅನ್ನೋದು. ಯಾಕೆ ಅಂದರೆ ನಾವು ಯಾವಾಗಲೂ ಕಾಲು ಎಳಿತಾನೇ ಇರ್ತಾರೆ. ನಾವೇನೇ ಮಾಡೋಕ್ಕೋದ್ರೂ ಒಂದೊಂದು ತಪ್ಪು ಕಂಡು ಹಿಡಿತಾನೇ ಇರ್ತಾರೆ. ಅಂಥವ್ರಿಂದಂತೂ ದೂರ ಇರೋದೇ ಒಳ್ಳೆಯದು. ಯಾಕೆ ಅಂದರೆ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಅಂಥವ್ರಿಂದ ದೂರ ಇರೋಕ್ಕೆ ಇಷ್ಟಪಡಬೇಕು. ಮಾತಿಗೂ ನಮ್ಮನ್ನ ಕೊಂಕು ಥರ ಮಾತಾಡ್ತಾನೆ ಇರ್ತಾರೆ. ಕಾಲು ಎಳಿತಾನೆ ಇರ್ತಾರೆ. ಜಗಳಕ್ಕೆ ಕಾಲು ಎಳಿತಾನೆ ಇರ್ತಾರೆ. ಅಂಥವ್ರಿಂದ ನಾವು ದೂರ ಇರೋದೇ ಒಳ್ಳೆಯದು. ಏಕೆ ಅಂದರೆ ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಅವ್ರ ಪಾಡಿಗೆ ಅವ್ರಿರಲಿ, ನಮ್ಮ ಪಾಡಿಗೆ ನಾವಿರ್ಬಿಟ್ರೆ ಒಳ್ಳೇದಲ್ವಾ. ಅದಕ್ಕೆ ನಾನು ಈ ಥರ ಹೇಳೋದು. ದುಷ್ಟರು ಕಂಡ್ರೆ ದೂರ ಇರೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀರೆಕಾಯಿ ಎಲ್ಲನೂ ಉದುರಿಸ್ಕೊಂಡು ಸಾಂಬಾರು ನಮ್ಮನೆ ಸಾಂಬಾರು ಪುಡಿ ಇತ್ತಲ್ಲ ಅದನ್ನೇ ಹಾಕಿ ಮಾಡಿದ್ದೆ. ಕುದೀತೈತೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವತ್ತು ಸಾಯಂಕಾಲ ಅನ್ನ ಮಾಡಿ, ಬರೀ ಅನ್ನ ಮಾಡಿದ್ದೆ. ತುಪ್ಪ ಹಾಕ್ಬಿಟ್ಟು ಅನ್ನ ಮಾಡಿದ್ದೆ. ನಮ್ಮ ಹುಡುಗರು ಹೊಟ್ಟೆ ಹಸ್ಕೊಂಡಿದ್ರು ಅಂತ ಅವರು ಕೊಟ್ಬಿಟ್ಟೆ ಮೊದಲು. ನಮಗೆ ಬುದ್ಧಿ ಹೇಳೋರು, ನಮ್ಮನ್ನ ಓದಿ ತಿದ್ದಿ ಹೇಳೋರನ್ನ ದೂರ ಇಡಿ ಅಂತಲ್ಲ, ಅವರು ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ನಮ್ಮನ್ನ ಯಾವಾಗಲೂ ನಮಗೆ ಹಿತ ಬಯಸೋರನ್ನ ಯಾವತ್ತೂ ದೂರ ಇಡೋಕ್ಕೆ ಹೋಗಬೇಡಿ. ನಮ್ಮನ್ನ ಯಾವಾಗಲೂ ಹೀಯಾಳಿಸಿ ನಮ್ಮನ್ನ ಮಾತಲ್ಲಿ ಚುಚ್ಚಿ ಮನಸ್ಸಿಗೆ ನೋವು ಮಾಡೋರನ್ನ ಯಾವತ್ತೂ ನಾವು ಹತ್ರ ಇಟ್ಕೋಬಾರ್ದು, ದೂರನೇ ಇಡಬೇಕು. ಯಾಕೆ ಅಂದರೆ ಅವ್ರ ಮನೇಲಿದ್ದರೆ ಏನೇನಾರ ಒಂದು ಕಿತಾಪತಿ ತೆಗಿತಾನೇ ಇರ್ತಾರೆ. ನಾವು ಒಂದೊಂದು ಏನಾರ ಒಂದು ಕೆಲಸ ಮಾಡೋಕ್ಕೋದ್ರೂ ಒಂದೊಂದು ತಪ್ಪು ಕಂಡು ಹಿಡಿತಾನೇ ಇರ್ತಾರೆ. ಅಂಥವರಿಂದ ದೂರ ಇರೋಕ್ಕೆ ಇಷ್ಟಪಡಬೇಕು. ಇವತ್ತು ಮಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮಳೆ ಹುಳಿ ಎಲ್ಲ ನುಣ್ಣಿ ಹಾಕಿದೆ. ಮಳೆ ಹುಳಿ ಹೀರೆಕಾಯಿ, ಹಸಿ ನಮ್ಮ ಪಕ್ಕದ ಮನೆ ಬೀನಿಸ್ ಕೊಟ್ಟಿದ್ದರು. ಕಡಲೆ ಕಾಯಿ ಇತ್ತಿಲ್ಲ ಅಂದ್ಬಿಟ್ಟು ಕಡಲೆನೇ ಹಾಕ್ಕೊಂಡಿದ್ದೆ. ಕಾಯಿ ಹಿಡಿಯೋರು ಇತ್ತಿಲ್ಲ ಅಂದ್ಬಿಟ್ಟು ಕಡಲೆ ಹಾಕ್ಕೊಂಡಿದ್ದೆ. ಶುಂಠಿ, ಬೆಳ್ಳುಳ್ಳಿ, ಟಮಾಟೆ ಹಣ್ಣು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೆ. ಸಾಯಂಕಾಲ ನಮ್ಮ ಮನೆಯಲ್ಲಿ ಬೋರ್ ತೆಗೆಸ್ತಾಯಿದ್ರು. ಅವರು ಹೊಲದ ಹತ್ರ ಹೋಗಿದ್ರು, ಬೋರ್ ಕೊರೆಸ್ತಾಯಿದ್ರು. ಅದಕ್ಕೆ ಸಂಜೆ ಅವ್ರು ಬರ್ತಾರೆ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಎಲ್ಲ ಮಾಡಿಬಿಟ್ಟಿದ್ರೆ ಬಂದರೆ ಅವರು ಕೊಡೋಕ್ಕೆ ಸರಿ ಆಯ್ತದೆ ಅಂತ ಮಾಡ್ತಾಯಿದ್ದೆ. ಈಗ ಇದು ಬಾಣಲಿ ಚೆನ್ನಾಗಿತ್ತು, ಯಾಕೋ ಕಣೆ ಕಪ್ಪಗಾಗ್ಬಿಟ್ಟೈತೆ.
ಈ ಥರ ಆಗ್ಬಿಟ್ಟೈತೆ. ಸಿಲ್ವರ ಒಂದೊಂದು ಸರಿ ಚೆನ್ನಾಗಿ ಬರುತ್ತೆ, ಒಂದೊಂದು ಸರಿ ಚೆನ್ನಾಗಿರೋದಿಲ್ಲ. ಕಪ್ಪು ಥರ ಆಗ್ಬಿಟ್ಟದೆ. ಮೊದಲು ಚೆನ್ನಾಗಾಯಿತು, ಈಗ ಮತ್ತೆ ಕಪ್ಪು ಸಿಲ್ವರ ಚೆನ್ನಾಗಿರೋದಿಲ್ಲ. ಎಲ್ಲನೂ ಟೊಮೆಟೊ ಈರುಳ್ಳಿ ಎಲ್ಲನೂ ಒಗ್ಗರಣೆ ಮಾಡಿಕೊಂಡು ಬೀನಿಸು ಹೀರೆಕಾಯಿ ಎಲ್ಲನೂ ಒಗ್ಗರಣೆ ಮಾಡಿಕೊಂಡು ಚೆನ್ನಾಗಿ ಸುಂಡಿಸ್ಕೊಂಡು ಒಲೆ ಮಳ್ಗಟ್ಟಿದ್ನಲ್ಲ ಅದೆಲ್ಲ ಸೋಸ್ಕೊಂಡೆಲ್ಲ ತೊಳ್ಕೊಂಡು ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಲಗ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಬೇಯಿಸ್ಬಿಟ್ಟು ಕಾಯಿ ಇರಲಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೇಯಿಸ್ಬಿಟ್ಟು ಅದ್ರ ಕಾಳ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡಿದ್ವಲ್ಲ ಅದರೊಳಗೆ ಹಾಕ್ಕೊಂಡ್ರೆ ಬೆಂದಮೇಲೆ ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಇದ್ದರೆ ತುಂಬ ರುಚಿ ಐತೆ. ಹಸಿಟ್ಟು ಖಾಲಿ ಆಗ್ಬಿಟ್ಟಿತ್ತು, ಸೆಲ್ಫೆಲ್ಲನೂ ಒರೆಸ್ಕೊಂಡು ಎಲ್ಲನೂ ಇದು ಮಾಡ್ತಾಯಿದ್ದೆ. ಈ ಥರ ನನಗೆ ಮನೆ ಮುಂದೆ ಗಿಡ ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಇದು ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ ಮನಿ ಪ್ಲ್ಯಾಂಟು ಅಂತ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿ ಬರ್ತೈತೆ. ಮಾಡೋಣ ಅಂತ ಅನ್ನ ಮಾಡೋಕ್ಕಿಟ್ಟಿದ್ನಲ್ಲ, ಆ ಕಡೆ ಅನ್ನ ಬೇಯ್ತೈತೆ. ಸಾಂಬಾರಿಗೆ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡಿಲ್ಲ. ಖಾರ ಪುಡಿ ಇದು ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀವಿ ನಾವು. ಈಗ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಬೇಯ್ತೈತೆ. ಎಲ್ಲನೂ ಖಾರ ಎಲ್ಲನೂ ನೀವುದೇ ಈ ರೆಸಿಪಿ ಎಲ್ಲರಿಗೂ ಸಾಂಬಾರು ಎಲ್ಲರಿಗೂ ಗೊತ್ತಿರುತ್ತಲ್ಲ, ಅದಕ್ಕೇನು ಹೇಳೋಕ್ಕೋಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ನಾವು ಯಾವಾಗಲೂ ಕೈಯಲ್ಲಿ ಅಳತೆ ಮಾಡ್ಕೊಂಡು ಹಾಕೋದು, ಸ್ಪೂನಲ್ಲಿ ಗೊತ್ತಾಗೋದಿಲ್ಲ ಅಂತ ಕೈಯಲ್ಲಿ ಅಳತೆ ಮಾಡ್ಕೊಂಡು ಹಾಕೋದು ಯಾವಾಗಲೂ. ತಪ್ಪಾಗಿ ಕಮೆಂಟ್ ಹಾಕಬೇಡಿ ಪ್ಲೀಸ್ ಅಂತ ಕೇಳ್ತೀನಿ. ಈಗೆಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಬೆಂದೈತೆ. ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಆಯ್ತದೆ. ಆ ಕಡೆ ಅನ್ನ ಆಯಿತು. ನಾನು ಯಾವಾಗಲೂ ಗಂಜಿನ ಮಡಿಕೋತೀನಿ, ಯಾಕೆಂದರೆ ಗಂಜಿ ಅಂದರೆ ನನಗೆ ಇಷ್ಟ. ನಮ್ಮ ತಂದೆ ಗಂಜಿ ಯಾವಾಗಲೂ ಗಂಜಿಲಿ ಊಟ ಮಾಡೋರು, ನನಗೆ ಇಷ್ಟ ಅಂದ್ಬಿಟ್ಟು ಯಾವಾಗಲೂ ಮಡಿಕೋತೀನಿ. ಒಂದೊಂದು ಲೋಟ ಕುಡಿತಾ ಇರ್ತೀನಿ ಯಾವಾಗಲೂ. ವಾರಕ್ಕೆ 2 ಸರಿ ಕುಡಿತೀನಿ. ಅನ್ನ ರೆಡಿ ಆಯಿತು. ಮಳವಳ್ಳಿ ಸಾಂಬಾರು ಈ ಥರ ಮಾಡಿಕೊಟ್ರೆ ನಾವೇ ಮಾಡ್ಕೊಂಡು ಉಣ್ಬೇಕಲ್ಲ, ಇನ್ನೇನು ಮಾಡೋದು ವಿಧಿ ಇಲ್ಲ. ಸಾರಿ ಕಡೆ ಕುದಿ ಬತ್ತು ಚೆನ್ನಾಗಿ ಕುದೀತೈತೆ. ಸ್ವಲ್ಪನಾರು ಇಷ್ಟನಾದರೆ ಒಂದೇ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.